ಸರ್ ಇನ್ನು ಲೋಕಸಭೆ ಚುನಾವಣೆ ಏನೆಲ್ಲ ಕಾಂಪಿಟೇಷನ್ ಎಲ್ಲ ಮಾಡ್ತಾರೆ ಸರ್ ಹೆಂಗೆ? ಲೋಕಸಭಾ ಚುನಾವಣೆಗೆ ನಾನು ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂಥ ಅಭಿಯಾನ ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಚಿಕ್ಕೋಡಿಯಲ್ಲಿ ಉದ್ಘಾಟನೆ ಆಗಿದೆ. ಮಾನ್ಯ ಈಶ್ವರಪ್ಪನವರು ಬಂದು ಉದ್ಘಾಟನೆ ಮಾಡಿದರು. ಸೊ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಕಡೆಗೆ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಈ ಅಭಿಯಾನವನ್ನು ನಾವು ಮಾಡೋರಿದ್ದೀವಿ. ರ್ಯಾಲಿ, ರೈತ ಸಮಾವೇಶ, ಮಹಿಳಾ ಸಮಾವೇಶ, ಯುವ ಸಮಾವೇಶ, ಹೀಗೆ ಬೇರೆ ಬೇರೆ ರೀತಿಯ ಜಾಗೃತಿಯನ್ನು ಮೂಡಿಸಿ ಮೋದಿಯವರ ಈ ದೇಶಕ್ಕೆ ಮತ್ತೆ ಪ್ರಧಾನಿ ಆದರೆ ಮಾತ್ರ ದೇಶ ಉಳಿಯುತ್ತೆ, ಇಲ್ಲಾದರೆ ಈ ರೀತಿಯ ಇಬ್ಬಾಗ ಮಾಡ್ತೀವಿ, ತುಂಡು ಮಾಡ್ತೀವಿ ಅಂತನ್ನುವಂಥ ಮಾತು ಬರುತ್ತೆ. ಇಂಥವರನ್ನು ಪೂರ್ಣ ಮಟ್ಟ ಹಾಕಬೇಕು. 28ಕ್ಕೆ 28 ಸೀಟು ಗೆಲ್ಲೋ ಹಾಗೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತನ್ನುವಂಥದ್ದು ಹೇಳ್ತಾರೆ. ಅಲ್ಲ ನೀವು ಸರ್ ಇನ್ನು ಲೋಕಸಭೆ ಚುನಾವಣೆ ಏನೆಲ್ಲ ಕಾಂಪಿಟೇಷನ್ ಎಲ್ಲ ಮಾಡ್ತಾರೆ ಸರ್ ಹೆಂಗೆ? ಲೋಕಸಭಾ ಚುನಾವಣೆಗೆ ನಾನು ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂಥ ಅಭಿಯಾನ ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಚಿಕ್ಕೋಡಿಯಲ್ಲಿ ಉದ್ಘಾಟನೆ ಆಗಿದೆ. ಮಾನ್ಯ ಈಶ್ವರಪ್ಪನವರು ಬಂದು ಉದ್ಘಾಟನೆ ಮಾಡಿದರು. ಸೊ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಕಡೆಗೆ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಈ ಅಭಿಯಾನವನ್ನು ನಾವು ಮಾಡೋರಿದ್ದೀವಿ. ರ್ಯಾಲಿ, ರೈತ ಸಮಾವೇಶ, ಮಹಿಳಾ ಸಮಾವೇಶ, ಯುವ ಸಮಾವೇಶ, ಹೀಗೆ ಬೇರೆ ಬೇರೆ ರೀತಿಯ ಜಾಗೃತಿಯನ್ನು ಮೂಡಿಸಿ ಮೋದಿಯವರ ಈ ದೇಶಕ್ಕೆ ಮತ್ತೆ ಪ್ರಧಾನಿ ಆದರೆ ಮಾತ್ರ ದೇಶ ಉಳಿಯುತ್ತೆ, ಇಲ್ಲಾದರೆ ಈ ರೀತಿಯ ಇಬ್ಬಾಗ ಮಾಡ್ತೀವಿ, ತುಂಡು ಮಾಡ್ತೀವಿ ಅಂತನ್ನುವಂಥ ಮಾತು ಬರುತ್ತೆ. ಇಂಥವರನ್ನು ಪೂರ್ಣ ಮಟ್ಟ ಹಾಕಬೇಕು. 28ಕ್ಕೆ 28 ಸೀಟು ಗೆಲ್ಲೋ ಹಾಗೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತನ್ನುವಂಥದ್ದು ಹೇಳ್ತಾರೆ.